ನಿಮ್ಮೆಲ್ರಿಗೂ ಕಾಲೇಜಿಗೆ ಎಲ್ಲರಿಗೂ ಪರೀಕ್ಷೆಯ ಸಮಯ. ನೀವು ಬರಿತಾ ಇರತಕ್ಕಂಥ ಪರೀಕ್ಷೆಗೆ ಶುಭವನ್ನು ಹಾರೈಸ್ತೇನೆ. ನೀವೆಲ್ಲ ಅತ್ಯಂತ ಉನ್ನತ ಶ್ರೇಣಿಯನ್ನ ಅಂಕಗಳನ್ನು ಪಡೆದು ನೀವೆಲ್ಲ ಉತ್ತೀರ್ಣರಾಗಲಿ ಅಂತ ಹೇಳಿ ತಮ್ಮನ್ನ ನಾನು ಹಾರೈಸ್ತೇನೆ. ನಮ್ಮ ತಾಲೂಕಿಗೆ, ನೀವು ಹುಟ್ಟಿರ್ತಕ್ಕಂಥ ಊರಿಗೆ, ತಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ಹೆಚ್ಚು ಕೀರ್ತಿಯನ್ನು ತರುವಂತವರಾಗ್ಲಿ ನನ್ನ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿನಿರುವಂತ ಅತ್ಯಂತ ಸಂತೋಷದಿಂದ ನಾನು ಭಗವಂತನಲ್ಲಿ, ತಾಯಿ ಶಾರದಾಂಬೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇದರ ಜೊತೆಯಲ್ಲಿ ನಮ್ಮ ನೆಲಮಂಗಲ ತಾಲೂಕು ಮತ್ತು ವಿಧಾನಸಭಾ ಕ್ಷೇತ್ರ ಸೋಲೂರನ್ನು ಒಳಗೊಂಡಂತೆ ನಾನು ಶಾಸಕನಾದ ಮೇಲೆ PUC ಮತ್ತು SLC ಪರೀಕ್ಷೆಯಲ್ಲಿ, ರಾಜ್ಯ ಮಟ್ಟದ ಪರೀಕ್ಷೆಯಲ್ಲಿ, ಅದು CBSE ಸೇರಿದಂತೆ 75% ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳನ್ನ ಗೌರವಿಸಿ, ಅವರಿಗೆ ಪುರಸ್ಕರಿಸಿ, ಅವರಲ್ಲಿ ಒಂದು ಹೊಸ ಚೈತನ್ಯವನ್ನು ತುಂಬಬೇಕು. ಮುಂದೆ ಅವರೆಲ್ಲ ವಿದ್ಯಾವಂತರಾಗಿ ಉನ್ನತ ಶಿಕ್ಷಣಕ್ಕೆ ಅವರು ತಮ್ಮನ್ನು ತೊಡಗಿಸ್ಕೊಂಡು ತಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನ, ಕೀರ್ತಿಯನ್ನ ತರದ ಜೊತೆಗೆ ತಮ್ಮ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನ ತರದ್ರ ಜೊತೆಗೆ ನನ್ನ ತಾಲೂಕಿಗೆ, ನೆಲಮಂಗಲ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನ ನೀವೆಲ್ಲ ತರುವಂತದಕ್ಕೆ ನನ್ನದೇನಾದ್ರೂ ಒಂದು ಅಳಿಲು ಸೇವೆ ಪ್ರಾಮಾಣಿಕವಾಗಿ ನಾನು, ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮಾಡಬೇಕು. ಸುಮ್ಮನೆ ರಾಜಕಾರಣ ಮಾಡಿ, ಚರಂಡಿ ಮಾಡಿ, ರಸ್ತೆ ಮಾಡಿ, ವಿದ್ಯುತ್ ದೀಪ ಹಾಕಿಸಿ ರೈತರುಗಳಿಗೆ ಪಾಣಿ ಮ್ಯೂಟೇಷನ್ಗೆ ಬೇಕಾದಂತ ಸಹಕಾರ ಮಾಡಿದ್ರೆ ಅಷ್ಟೇ ಸಾಲದು ಶಾಸಕನ ಕೆಲಸ. ವಿದ್ಯಾರ್ಥಿನಿಯರನ್ನು ಸಹ ನಾನು ಅವ್ರಿಗೊಂದು ಆತ್ಮಸ್ಥೈರ್ಯವನ್ನ ತುಂಬಿ ಅವ್ರನ್ನ ಮುಂದಿನ ಭವಿಷ್ಯಕ್ಕೆ ಅವ್ರನ್ನ ಪ್ರೇರೇಪಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು, ನಮ್ಮ ಮುಖಂಡರು, ಕಾರ್ಯಕರ್ತರು ತೀರ್ಮಾನ ಮಾಡಿ ಇವತ್ತು 3900 ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ಎಲ್ಲ ಅವರ ಮಾಹಿತಿಗಳನ್ನ ಪಡ್ಕೊಂಡು ಅವ್ರಿಗೂ ನಮ್ಮ ಮಾಹಿತಿಯನ್ನು ತಲುಪಿಸಿ ನಾಳೆ ಶನಿವಾರ 14ನೇ ತಾರೀಕು ಪ್ರತಿಭಾ ಪುರಸ್ಕಾರ ನೆಲಮಂಗಲ ಉತ್ಸವದ ಅಂಗವಾಗಿ ನೆಲಮಂಗಲ ಉತ್ಸವ ಅಂತ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು, ಅದರಲ್ಲಿ ಮೊದಲನೇ ಕಾರ್ಯಕ್ರಮವಾಗಿ ಇವತ್ತು ವಿದ್ಯೆ ಇದ್ರೆ ಯಾರು ಏನನ್ನು ಬೇಕಾದರೂ ಸಾಧಿಸಬಹುದು. ವಿದ್ಯೆನೇ ಮನುಷ್ಯನಿಗೆ ಎಲ್ಲವೂ ಸರ್ವಸ್ವ. ಹಾಗಾಗಿ ಆ ವಿದ್ಯೆಯ ಮಹತ್ವದಿಂದ ಆ ವಿದ್ಯೆಗೆ ಸಂಬಂಧಪಟ್ಟಂತ ಪ್ರತಿಭಾ ಪುರಸ್ಕಾರದ ಮುಖೇನ ನೆಲಮಂಗಲ ಉತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು, ನಮ್ಮ ಮುಖಂಡರು ತೀರ್ಮಾನ ಮಾಡಿ 14ನೇ ತಾರೀಕು ಅವಧೂತ ಶ್ರೀ ವಿನಯ್ ಗುರೂಜಿ ಅವರನ್ನ ಕರೆದು ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ MC ಸುಧಾಕರ್ ಅವರು, ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ DK ಸುರೇಶ್ ಅವರು, ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶರತ್ ಬಚ್ಚೇಗೌಡರು. ಇವತ್ತು ಚೇತನೋತ್ಸವ ಅಂತ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ತಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು 85% ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಗುರುತಿಸ್ತಕ್ಕಂಥದ್ದು ಮೊದಲು ನಮ್ಮ ಉದ್ದೇಶ ಆಗಿದೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸರವರು ಆಗಮಿಸಿದರು. ಅದೇ ರೀತಿ ನಗರಸಭಾಧ್ಯಕ್ಷರಾಗಿರ್ತಕ್ಕಂಥ ಗಣೇಶ್ರವರು, ಅದೇ ರೀತಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ MK ನಾಗರಾಜ್ರವರು ಆಗಮಿಸಿದರು. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಬೇಕಾದ್ರೆ ಎಲ್ಲರ ಸಹಕಾರ. ನಮ್ಮ ಉದ್ದೇಶ ಏನಪ್ಪ, ನಮ್ಮ ಸಂಸ್ಥೆಯ ಉದ್ದೇಶ ವಿದ್ಯಾರ್ಥಿಗಳನ್ನು ಎನ್ಕರೇಜ್ ಮಾಡಬೇಕು. ನಮ್ಮ ಕಾಲೇಜು ಉನ್ನತ ಸ್ಥಾನಕ್ಕೆ ಬೆಳಿಬೇಕು. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ತುಂಬ ಕಡಿಮೆ ಪರ್ಸೆಂಟೇಜ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಕಾಲೇಜಿನಲ್ಲಿ ಅಡ್ಮಿಷನ್ ಕೊಟ್ಟಿದ್ದೀವಿ. ಅಂದರೆ ನಮ್ಮ ಕಾಲೇಜಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಟ್ಟಿಲ್ಲ, ಎಲ್ಲ ಥರದ ಮಕ್ಕಳು ಸಹ ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ಸನ್ನು ಕೊಟ್ಟಿರ್ತೀವಿ. ಅಂಥ ವಿದ್ಯಾರ್ಥಿಗಳು ಇವತ್ತು ನಮಗೆ ಅತ್ಯುನ್ನತ ಅಂಕಗಳನ್ನು ಪಡೆದು ಮೆಡಿಕಲ್ ಸೀಟನ್ನು ಪಡ್ಕೊಂಡಿರ್ತಕ್ಕಂಥದ್ದು, BSc AGಗೆ ಹೋಗಿರ್ತಕ್ಕಂಥದ್ದು, CA ಒಳ್ಳೆಯ ಕಾಲೇಜಿನಲ್ಲಿ CA ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ಟಾಪ್ 10 ಕಾಲೇಜಲ್ಲಿ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಹೆಮ್ಮೆ ಆಗಿದೆ ಸರ್. ಇಂಥ ಒಂದು ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸನ್ಮಾನ ಮಾಡಬೇಕು ಅಂತಕ್ಕಂಥ ನಮ್ಮ ಸಂಸ್ಥೆ ಉದ್ದೇಶ ಆಗಿದೆ. ಎಲ್ಲರಿಗೂ ಸಹ ಸನ್ಮಾನ ಮಾಡ್ತೀವಿ. ಮುಂದೆ ಈ ಒಂದು ದಿನಗಳಲ್ಲಿ ಪ್ರಥಮ ರ್ಯಾಂಕನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ ನಾವು.